ಹಾಯ್ ಸ್ನೇಹಿತರೆ, ಶಿವಮೊಗ್ಗದ ಫ್ರೀಡಮ್ ಪಾರ್ಕಲ್ಲಿ ಇವತ್ತು ಫ್ಲವರ್ ಶೋ ಇದೆ ಸ್ನೇಹಿತರೆ. ಇವತ್ತು ನಾವು ಫ್ಲವರ್ ಶೋನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದರೆ ಹೂವಿನಿಂದ ಅಲಂಕಾರ ಅಂತ ಇವತ್ತು ನಾನು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ. ಸ್ನೇಹಿತರೆ, ಶಿವಮೊಗ್ಗದ 63ನೇ ವರ್ಷದ ದೇವಸ್ಥಾನದ ಪ್ರದರ್ಶನ ಜೋಗ್ ಫಾಲ್ಸ್ ಬೆಳಗಾವಿ ದೇವಸ್ಥಾನ ಡೆಕೋರೇಷನ್ ಮಾಡಕ್ಕೆ ಹೋಗ್ತಿರ್ತಾರೆ. ಎಲ್ಲ ಥರ ಹೂವುಗಳು, ಎಲ್ಲ ಥರ ಖುಷಿಗೆ ಅಡಿಕೆ ಸಸಿ, ಅಡಿಕೆ ఎన్ని తర ఉండవు. ಎಲ್ಲ ಥರ ಹಣ್ಣುಗಳು, ಎಲ್ಲ ದಾಂಪತಿ ಕಾಯಿಗಳು, ಆಮೇಲೆ ಇದು ಶುಂಠಿ ಸ್ನೇಹಿತರೆ, ನಾವು ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಆ ಶುಂಠಿ. ರಂಗೋಲಿ ಸ್ಪರ್ಧೆಯಲ್ಲಿ ಇಟ್ಟಿದ್ರು. ಇಲ್ಲಿ ವಿವಿಧವಾದ ರಂಗೋಲಿಗಳನ್ನು ಹಾಕಿದ್ದಾರೆ. ನೋಡಿ, ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ರಂಗೋಲಿ ಸ್ಪರ್ಧೆಯಲ್ಲಿ ರಂಗೋಲಿ ಹಾಕಿದ್ದಾರೆ ಸ್ನೇಹಿತರೆ. ಈ ರಂಗೋಲಿಯಲ್ಲಿ ಒಂದು ರಂಗೋಲಿ ಬಹಳ ವಿಭಿನ್ನವಾಗಿದೆ ಸ್ನೇಹಿತರೆ. ಆ ರಂಗೋಲಿ ಯಾವುದು ಅಂತ ನೋಡಿ ನಾನು ತೋರಿಸ್ತೀನಿ. ಎಲ್ಲ ನಾವು ರಂಗೋಲಿ ಗುಡಿಯಿಂದ ನಾವು ಇವರೇನು ಮಾಡಿದ್ದಾರೆ ಅಂತಂದರೆ ಎಲ್ಲ ವೆಜಿಟೇಬಲ್ ಎಲ್ಲ ತರಕಾರಿಗಳನ್ನು ಬಳಸ್ಕೊಂಡ್ಬಿಟ್ಟು ಈ ರಂಗೋಲಿ ಹಾಕಿದ್ದಾರೆ. ನೋಡಿ ಸ್ನೇಹಿತರೆ, ಮಧ್ಯದಲ್ಲಿ ತರಕಾರಿ ಇಟ್ಟಿದ್ದಾರೆ. ನವಿಲುಕೋಸು ತರಕಾರಿ ಇಟ್ಟಿದ್ದಾರೆ. ಟೊಮೆಟೊ ಹಣ್ಣು, ಈರುಳ್ಳಿ ಎಲ್ಲ ತರಕಾರಿ. ಕಾಟನ್ ಇರ್ತದೆ ಬೆಳಗಾವಿ ದೇವಸ್ಥಾನ ಅದು ಶಿವಮೊಗ್ಗ ಆ ದೇವಸ್ಥಾನ Fish.
ದೇವಸ್ಥಾನ ಕಡೆಗೆ ದೇವಸ್ಥಾನ. ಇದು ಎಲ್ಲ ಬೋನ್ಸಾಯಿ ಗಿಡಗಳು, ಗಿಡಗಳು ಸಣ್ಣ ಸಣ್ಣ ಪಾಟಲ್ಲಿ ದೊಡ್ಡ ಗಿಡಗಳನ್ನೆಲ್ಲ ಸಣ್ಣ ಸಣ್ಣ ಪಾಟಲ್ಲಿ ಇಟ್ಟು ಬೆಳೆಸುತ್ತಾರಲ್ಲ ಅದು ಬೋನ್ಸಾಯಿ ಗಿಡ ಅಂತಾರೆ. ಇದಿಷ್ಟು ಬೋನ್ಸಾಯಿ ಗಿಡಗಳು ಸ್ನೇಹಿತರೆ. ಸಣ್ಣ ಸಣ್ಣ ಪಾಟಲ್ಲಿ ದೊಡ್ಡ ಮರ ಆಗೋದನ್ನು ಸಣ್ಣದಾಗಿ ಬೆಳೆಸ್ತಾರೆ. ಇದು ನೋಡಿ ಹಲಸಿನ ಹಣ್ಣಿನ ಗಿಡ. ಸಣ್ಣ ಪಾಟಲ್ಲೇ ಎಷ್ಟು ದೊಡ್ಡ ಒಂದೇ ಒಂದು ಹಲಸಿನ ಹಣ್ಣು ಸಣ್ಣ ಪಾಟಲ್ಲಿ ಮುಟ್ಟಾಗುತ್ತೆ, ಖುಷಿ ಪಡ್ತಾರೆ. ಒಂದು ರೋಗ ಮಾವಿನ ಬ್ಯಾಗಲ್ಲಿ ಇದು ಚೆನ್ನಾಗಿದೆ ಬಿಟ್ಟೈತೆ ನೋಡ್ರಿ. ಅಲ್ಲೇ ಹೂವು ಬಂದರೆ ಮುಗಿತದೆ. ಹೂ ಬಿಟ್ಟಿಲ್ಲ ಇಷ್ಟು ಚಿಕ್ಕ ಕವರಲ್ಲಿ ಮಾಡಿ ಮೇಲೆ ಒಂದಲೇ ಹಾಕಿ ನಾವು ಮಾಡಿ ಮೇಲೆ ಬೆಳೆಸ್ಕೊಳ್ತಿಲ್ಲ. ಒಂದು ದೊಡ್ಡ ಹಾಕಿ ಬೋನ್ಸಾಯಿ ಹೋಗಿ ತಿಳಿಸ್ತೀವಿ. ಒಂದು ಪಾಟಲ್ಲಿ ತುಂಬ ಚೆನ್ನಾಗಿತ್ತು. ಕಮಲದ ಹೂವಿನ ಎಲ್ಲ ಇದೆ. ರೈತ ಜೋಗ್ ಫಾಲ್ಸ್ ಎಲ್ಲ ಪೇಂಟಿಂಗ್ಸು ತುಂಬ ಚೆನ್ನಾಗಿರ್ತಾರೆ. ಆಮೇಲೆ ಇವೆಲ್ಲ ಪೇಂಟಿಂಗ್ಸು ನಾವು ನೋಡೋಕ್ಕೆ ಹೋಗೋದು ನಮ್ಮದು ಚಿತ್ರನ ಬರೆದುಬಿಟ್ಟು ಅಲ್ಲೇ ಕೊಡ್ತಾರೆ ಸ್ನೇಹಿತರೆ. 200 ರೂಪಾಯಿ ಬಂದಾಗುತ್ತೆ. ನೋಡಿ ಎಲ್ಲ ಚಿತ್ರ ಬಿಡಿಸ್ತಾ ಇದ್ದಾರೆ. ಇದೆಲ್ಲ ನಮ್ಮ ಚಿತ್ರನ ಬರೆದು ಕೊಡ್ತಾರೆ. ನೀಟಾಗಿ ಚಿತ್ರ ಬರೆದು ಕೊಡ್ತಾರೆ. ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಒಂದು ಚಿತ್ರನ ಬಿಡಿಸ್ತಾರೆ. ಲೋಕನಾಯಕ ಸ್ಟ್ಯಾಚು ಶಿವಮೊಗ್ಗದಲ್ಲಿ ಗಾಂಧಿ ಬಜಾರ್ನಲ್ಲಿ ಇರುವಂಥ